ಹಾಯ್ ಹಲೋ ನಮಸ್ಕಾರ, ನಾನು ಶ್ಯಾಮ್ಲಾ. ಇವತ್ತಿನ ನನ್ನ ವಿಡಿಯೋಲಿ ಒಂದು ಆರ್ಟ್ ಫಾರ್ಮ್ನ ನೀವು ನೋಡ್ಬೋದು. ಬೇಸಿಕಲಿ ಇಲ್ಲಿ ನೋಡ್ತಿರೋದು ನಮ್ಮ ಮನೆಯ ಪೋರ್ಟಿಕೋ. ಈ ಪ್ಯಾಂಡಮಿಕ್ ಟೈಮಲ್ಲಿ ಈ ಆರ್ಟ್ ಫಾರ್ಮ್ನ ನಾನು ಮಾಡಬೇಕು ಅಂದ್ಕೊಂಡೆ. ಫಸ್ಟ್ ಆಫ್ ಆಲ್ ಇಲ್ಲಿರೋ ಪಾಟ್ಸ್ ಪೇಂಟಿಂಗ್ ಎಲ್ಲ ನಾನು ಮಾಡಿದ್ದೀನಿ. ನಮ್ಮ ಮನೆ ಮಕ್ಕಳು ಎಲ್ಲ ಸೇರ್ಕೊಂಡು, ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಮಾಡಿರೋದು ಈ ಪಾಟ್ ಪೇಂಟಿಂಗ್ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ನಾನು ಏನು ಪ್ಲ್ಯಾನ್ ಮಾಡಿದೆ, ವಾಲ್ ಮೇಲೆ ವಾರ್ಲಿ ಆರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ವಾರ್ಲಿ ಆರ್ಟ್ ಆ್ಯಕ್ಚುಲಿ ಒಂದು ಟ್ರೆಡಿಷ್ನಲ್ ಫಾರ್ಮ್ ಆಫ್ ಆರ್ಟ್. ಅದು ಬೇಸಿಕಲಿ ಶುರುವಾಗಿದ್ದು ಮಹಾರಾಷ್ಟ್ರದ ಒಂದು ಬುಡಕಟ್ಟು ಜನಾಂಗದವರು, ವಾರ್ಲಿ ಅಂತ ಹೆಸರಿರೋರು. ಆ ಟ್ರೈಬ್ಸ್ ಹೆಸರೇ ವಾರ್ಲಿ ಅಂತ. ಸೊ ಅವರು ಅದನ್ನು ಶುರು ಮಾಡಿದ್ದು. ಅವ್ರ ಮನೆಗಳಲ್ಲಿ ಯೂಶ್ವಲಿ ಮನೆ ಆಚೆ ಮನೆಗೆ ಪೇಂಟ್ ಮಾಡಿ ಅದ್ರ ಮೇಲೆ ಈ ವಾರ್ಲಿ ಫಾರ್ಮ್ ಆಫ್ ಡಿಸೈನ್ಸ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ಈಗಂತೂ ತುಂಬ ಫೇಮಸ್ ಇದೆ. ಲೈಕ್ ಬ್ಯಾಂಗ್ಳೂರಲ್ಲೂ ಈ ವಾಲ್ ಮೇಲೆಲ್ಲ ರೋಡಲ್ಲಿ ಹೋಗ್ತಿದ್ರೆ ನೀವು ಸುಮಾರು ಈ ವಾಲ್ಸ್ ಮೇಲೆ ಈ ಪೇಂಟಿಂಗ್ಸ್ನ ಮಾಡಿದ್ದಾರೆ. ಅದೇ ರೀತಿ ನಾನು ಕೂಡ ನಮ್ಮ ಮನೆಯಲ್ಲಿ ಲೈಕ್ ಕಾಂಪೌಂಡ್ ಮೇಲೆ ಮಾಡಿದ್ದೆ. ಲೈಕ್ ಈ ವಾರ್ಲಿ ಆರ್ಟು ಒಂದು ಸ್ಟೋರಿನ ಡಿಪಿಕ್ಟ್ ಮಾಡುತ್ತೆ. ಅದೇ ರೀತಿ ನನ್ನ ಆರ್ಟಲ್ಲಿ ಒಂದು ಹುಡುಗಿಯ ಲೈಫ್ ಅಂತಲೇ ಹೇಳ್ಬೋದು. ಲೈಕ್ ಬೇಸಿಕಲಿ ಒಂದು ಮಗು ಹುಟ್ಟಿದಾದ್ಮೇಲೆ ಹೇಗೆ ಆಟ ಆಡೋದು, ಅದು ಏನೇನು ಮಾಡುತ್ತೆ, ಆ ಥರದ್ದೆಲ್ಲ ಈ ಆರ್ಟಲ್ಲಿ ನೋಡ್ಕೊಂಡು ಹೋಗ್ಬೋದು. ಒಂದು ಕಡೆಯಿಂದ ನೋಡ್ಕೊಂಬಂದರೆ ಎಸ್ಪೆಷಲಿ ಗರ್ಲ್, ಬಿಕಾಸ್ ನನ್ನ ಆರ್ಟ್ ಫಾರ್ಮಲ್ಲಿ ಇಟ್ಸ್ ಲೈಕ್ ಬೇಸಿಕಲಿ ಅದು ವಿಮೆನ್ ಎಂಪವರ್ಮೆಂಟ್ ಅಂತಲೇ ಹೇಳ್ಬೋದು. ಲೈಕ್ ಶಿ ಈಸ್ ಲೈಕ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ಅನ್ನೋದು ಇಲ್ಲಿ ಒಂದು ವೆರಿ ಸ್ಟ್ರಾಂಗ್ ಮೆಸೇಜಲ್ಲಿದೆ. ಅದಾದಮೇಲೆ ವಾಲ್ ಮೇಲೆ ಕೆಲವೊಂದು ಆರ್ಟ್ ಫಾರ್ಮ್ಸ್ ಕೂಡ ಇದೆ. ಅದಾದಮೇಲೆ ಲೈಕ್ ನೆಕ್ಸ್ಟ್ ಹಾಗೆ ಹೋದರೆ ನೆಕ್ಸ್ಟು ಒಂದು ಹುಡುಗಿ ದೊಡ್ಡವಳಾದ್ಮೇಲೆ ನೆಕ್ಸ್ಟು ಲೈಕ್ ಶಿ ಡಸ್ ಎವ್ರಿಥಿಂಗ್ ಆ್ಯಂಡ್ ದೇರ್ ಕಮ್ಸ್ ಅ ಪಾಯಿಂಟ್ ವೇರ್ ಶಿ ಗೆಟ್ಸ್ ಮ್ಯಾರಿಡ್. ಸೊ ಅದೂ ಡಿಪಿಕ್ಟ್ ಆಗುತ್ತೆ. ಸೊ ಆ ಥರ ಇಲ್ಲಿ ಮರದ ಮೇಲೂ ಲೈಕ್ ಅಲ್ಲಿ ನನಗೇನೋ ಖಾಲಿ ಅನಿಸಿತು. ಸೊ ಅದ್ರ ಮೇಲೆ ಒಂದು ಅಗೇನ್ ನಾನು ಅದೋ ಡಿಸೈನ್ ಮಾಡಿದ್ದು. ಅದಾದಮೇಲೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಮದುವೆದು ಇದೆಲ್ಲ. ಲೈಕ್ ಫುಲ್ ಆಫ್ ದ ಮ್ಯೂಸಿಷಿಯನ್ಸು, ಡಾನ್ಸಸ್ಸು, ಇನ್ಸ್ಟ್ರೂಮೆಂಟ್ಸು, ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದೊಂದು ಹಳೇ ಸೈಕಲ್. ಈ ಸೈಕಲ್ನ ಐ ಜಸ್ಟ್ ವಾಂಟ್ ಟು ರಿನೋವೇಟೆಡ್. ಸೊ ಅದಕ್ಕೂ ಆ ವಾರ್ಲಿ ರಿಲೇಟೆಡ್ ಪೇಂಟೇ ಮಾಡಿ, ಈವನ್ ದಿಸ್ ಡಾಲ್ ಇಟ್ಸ್ ಹ್ಯಾಂಡ್ ಮೇಡ್. ಆಮೇಲೆ ಅಂಬ್ರೆಲಾ, ಎವ್ರಿಥಿಂಗ್ ಇಸ್ ಲೈಕ್ ಕ್ಲಾತ್, ಫೆವಿಕಾಲ್, ಫ್ಯಾಬ್ರಿಕ್ ಪೇಂಟ್ ಇದೆಲ್ಲ ಯೂಸ್ ಮಾಡಿ ಎವ್ರಿಥಿಂಗ್ ಇಸ್ ಟೋಟಲಿ ಹ್ಯಾಂಡ್ ಮೇಡ್. ಅದಾದಮೇಲೆ ಆ ಬಾಟಲ್ಸಿಂದ ಪಾಟ್ಸ್ ಥರ ಮಾಡಿದ್ದು. ಸೊ ದಿಸ್ ಕಂಟಿನ್ಯೂಸ್ ಅಗೇನ್ ದ ಸ್ಟೋರಿ ಇಸ್ ಕಂಟಿನ್ಯೂಯಿಂಗ್ ಇಲ್ಲಿ. ಲೈಕ್ ಅಲ್ಲಿ ನಂಗೆ ಒಂದು ದೇವ್ರದ್ದೇನೋ ಮಾಡಬೇಕು ಅಂತ ಅನಿಸ್ತದೆ ಇನ್ ದಟ್ ಏರಿಯಾ. ಅಲ್ಲೊಂದು ಗಣೇಶ ಥರ ಮಾಡಿ ಐ ಜಸ್ಟ್ ಗೇವ್ ಫ್ಯೂ ರಂಗೋಲಿ ಪ್ಯಾಟರ್ನ್ಸ್ ಆ್ಯಂಡ್ ಆಲ್. ಅದಾದಮೇಲೆ ಇದು ಆ ಮದುವೆದು ಅಗೇನ್ ನಾನು ಹೇಳಿದ್ನಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಅದಾದಮೇಲೆ ಪ್ರೊಸೆಷನ್, ಜುವೆಲ್ರಿ, ಲೈಕ್ ಹುಡುಗಿದು ಪ್ರೊಸೆಷನ್, ಅದಾದಮೇಲೆ ಮದುವೆ ಮಂಟಪ. ಸೊ ಬೇಸಿಕಲಿ ಏನಂದರೆ ನೀವು ಮಾಡ್ತಾ ಹೋದರೆ ಯು ಕೀಪ್ ಆನ್ ಡೂಯಿಂಗ್. ಎಷ್ಟು ಐಡಿಯಾಸ್ ಬರುತ್ತೆ ಅಂದರೆ ಇಟ್ಸ್ ಜಸ್ಟ್ ಗೋಯಿಂಗ್ ಆನ್, ದ ಸ್ಟೋರಿ ಇಸ್ ಗೋಯಿಂಗ್ ಆನ್. ಮದುವೆ ಆದಮೇಲೇನು ಬಟ್ ಇದೇನಂದರೆ ಇದು ಒಂದು ಹಳ್ಳಿ ಜೀವನ. ಯಾಕಂದರೆ ಆ ಟ್ರೈಬ್ಸ್ ಮಾಡ್ತಿದ್ದಲ್ಲ, ಅವರು ತೋರಿಸ್ತಿದ್ದು ಒಂದು ಮದರ್ ನೇಚರ್, ಅವ್ರ ಸುತ್ತಮುತ್ತಲಿನ ಎನ್ವೈರ್ಮೆಂಟ್. ಸೊ ಬೇಸಿಕಲಿ ಇದರಲ್ಲಿ ಇರೋದೇ ಒಂದು ಪ್ರಾಪರ್ ಒಂದು ವಿಲೇಜ್ ಲೈಫ್ ಥರ. ಸೊ ನನಗೂ ಅದೇ ರೀತಿ ಮಾಡಬೇಕು ಅಂತ ಲೈಕ್ ಇಟ್ ಜಸ್ಟ್ ಕ್ಯಾರಿಡ್ ಆಫ್. ಮಾಡ್ತಾ ಐಡಿಯಾಸ್ ಅಂತೂ ಇನ್ನೂ ನಂಗೆ ಜಾಗ ಸಾಲ್ತಿರಲಿಲ್ಲ ಅಷ್ಟೇ. ಸೊ ಇರೋದ್ರಲ್ಲಿ ವೆರಿ ಸ್ಮಾಲ್ ಪಿಕ್ಚರ್ಸಲ್ಲಿ ಆ ಸ್ಟೋರಿನ ತೋರಿಸ್ಕೊಂಡು ಹೋಗಿರೋದು. ಅವ್ರ ಮಕ್ಕಳು, ನೆಕ್ಸ್ಟ್ ಜನ್ರೇಷನ್, ಸ್ಟಿಲ್ ದಟ್ ಎಂತ್ ಟೈಮ್ವರೆಗೂ ಇದೆ ಇಲ್ಲಿ. ಅದಾದಮೇಲೆ ಇಲ್ಲೊಂದು ಜಸ್ಟ್ ಪೆಬಲ್ಸ್ ಅದೆಲ್ಲ ಯೂಸ್ ಮಾಡಿ ಆ ಏರಿಯಾ ಎಲ್ಲೆಲ್ಲಿದೆಯೋ ಅಲ್ಲಿ ಚಿಕ್ಕ ಡೆಕೋರೇಷನ್ ವಿತ್ ಸ್ಮಾಲ್ ಪ್ಲ್ಯಾಂಟ್ಸ್, ಒಂದು ಬುದ್ಧದ ಸ್ಟ್ಯಾಚು ಎಲ್ಲ ಇಟ್ಟು. ಸೊ ಇದು ನೋಡಿ, ಇದು ಆಲ್ಮೋಸ್ಟ್ ಲೈಕ್ ದಟ್ ಲಾಸ್ಟ್ ಟೈಮ್, ಲೈಕ್ ಕೊನೆವರೆಗೂ ಹೇಗೆ ಹಸ್ಬೆಂಡ್ ವೈಫ್ ಜೊತೆಗೆ ಇರ್ತಾರೆ ಆ ಥರ ತೋರಿಸಿರೋದು. ಸೊ ಇದು ತುಂಬ ಚೆನ್ನಾಗಿತ್ತು. ಇದು ಮಾಡುವಾಗ ಹೇಳ್ತೀವಿ ಲೈಕ್ ನಾನು ಎಲ್ಲ ಲೈಕ್ ಐ ಯೂಸ್ ಟು ವೇಟ್ ಫಾರ್ ದಟ್ ಟೈಮ್. ಮೇ ಬಿ 4 to 5 days ತೊಗೊಂಡಿದ್ದೀನಿ ಇದು ಕಂಪ್ಲೀಟ್ ಮುಗಿಸೋದಕ್ಕೆ. ಬಟ್ ಇಟ್ ಜಸ್ಟ್ ಸ್ಟಾರ್ಟೆಡ್ ಆಫ್ ವಿತ್ ವೆರಿ ಸ್ಮಾಲ್ ಏರಿಯಾ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಹಂಗೆ ನಾನು ಹೋಗ್ತಾ ಆಲ್ಮೋಸ್ಟ್ ಪ್ಲೇಸ್ ಕವರ್ ಮಾಡಿದ್ದೀನಿ. ಇದು ಅಷ್ಟೇ ಸೈಕಲ್ ಅಂತೂ ಇಟ್ ಕೇಮ್ ಔಟ್ ವೆರಿ ವೆಲ್. ಬಟ್ 100% ಈ ಐಡಿಯಾಸ್ ಎಲ್ಲ ನಾನು ಯೂಟ್ಯೂಬಲ್ಲೇ ತೊಗೊಂಡಿದ್ದು. ಐ ಜಸ್ಟ್ ಲುಕ್ಡ್ ಔಟ್ ಫಾರ್ ದಟ್ ರೆನೋವೇಷನ್ ಆಫ್ ಓಲ್ಡ್ ಸೈಕಲ್ ಅಂತ. ಆಗ ನಂಗೆ ಐಡಿಯಾಸ್ ಬಂತು. ಅದನ್ನೇ ನನ್ನ ಓನ್ ಫಾರ್ಮಲ್ಲಿ ಇನ್ಕಲ್ಕೇಟ್ ಮಾಡಿಕೊಂಡು ಒಂದು ಹಳೆ ಸೈಕಲ್ಗೆ ಒಂದು ಸ್ಪ್ರೇ ಪೇಂಟ್ ಫಸ್ಟ್ ಮಾಡಿದೆ, ಪಿಂಕ್ ಕಲರ್. ಅದಾದಮೇಲೆ ವಾರ್ಲಿ ಬೇಸೆ ಮಾಡೋಣ, ಬಿಕಾಸ್ ಕಾಂಪೌಂಡೆಲ್ಲ ಅದೇ ಇತ್ತು ಅಂತ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಇದ್ರ ಮೇಲೂ ಅಷ್ಟೇ, ಕೊಕೊನಟ್ ಟ್ರೀ ಮೇಲೂ ತುಂಬ ಚೆನ್ನಾಗಿ ಅನಿಸಿತ್ತು. ಅದು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಲೈಕ್ ಆಫ್ಟರ್ ಒನ್ಸ್ ಎವ್ರಿಥಿಂಗ್ ಇಸ್ ಓವರ್, ಅದನ್ನು ನೋಡೋದೇ ಒಂದು ಖುಷಿ ಅನಿಸುತ್ತೆ. ತುಂಬ ಆರ್ಟಿಸ್ಟಿಕ್ ಆಗಿದೆ. ಇದು ಒಂದು ಕಾರ್ನರಲ್ಲಿ ಅಗೇನ್ ಇಲ್ಲೂ ಇದೆಲ್ಲ ಹ್ಯಾಂಡ್ಮೇಡ್ ಬಾಟಲ್ಸ್ಗಳು, ಹಳೆ ಪಾಟ್ಸ್ಗಳ ಮೇಲೆಲ್ಲ ಲೈಕ್ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಫೆವಿಕಾಲ್, ಫ್ಯಾಬ್ರಿಕ್ ಪೇಂಟ್,
ಕೆಲವೊಂದು ಮಕ್ಕಳು ಕೂಡ ಮಾಡಿದ್ದಾರೆ, ನಮ್ಮ ಮನೆ ಮಕ್ಕಳು ಕೂಡ ಇದರಲ್ಲಿ ಮಾಡಿದ್ದಾರೆ. ಸೊ ಇದೆಲ್ಲ ಮಾಡಿದ್ದು ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಟೈಮ್ ಆ್ಯಕ್ಚುಲಿ. ಸೊ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡ್ಬೋದು, ಬಿಕಾಸ್ ಇಟ್ಸ್ ವೆರಿ ಸಿಂಪಲ್, ವೆರಿ ಈಸಿ, ಆ್ಯಂಡ್ ಇದು ಒಂಥರ ಮನಸ್ಸಿಗೂ ಖುಷಿ ಆಗುತ್ತೆ ನಾವು ಮಾಡಿದ ಆರ್ಟ್ ವರ್ಕ್ನ ನೋಡಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಎವ್ರಿ ಒನ್. ಬಾಯ್ ಬಾಯ್, ಥ್ಯಾಂಕ್ ಯು.